ಸರ್ ನಿಮ್ಮಿಂದಲೇ ಸಾಮಾನ್ಯವಾಗಿ ಈಗ ಬಜೆಟ್ ಒಂದೊಳ್ಳೆ ಬಜೆಟ್ ಇತ್ತು, ಷೇರು ಮಾರುಕಟ್ಟೆಗೆ ಅನುಗುಣವಾಗಿತ್ತು ಅಥವಾ ವ್ಯಾಪಾರಕ್ಕೆ ಅನುಕೂಲವಾಗಿತ್ತು ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಈ ರೀತಿ ಮಹಾಪತನ ಆಗ್ತಿರ್ಲಿಲ್ಲ. ಸೊ ಮಹಾಪತನದ ಅರ್ಥ ಇಂಡಿಕೇಶನ್ನೇ ಬಜೆಟ್ ಚೆನ್ನಾಗಿಲ್ಲ, ನಮಗೆ ತೃಪ್ತಿ ತಂದು ಕೊಟ್ಟಿಲ್ಲ ಅಂತಲ್ವಾ? ಅಲ್ಲ, ಎಲ್ಲ 100% ಅದು ಸರಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಶೇರ್ ಮಾರ್ಕೆಟೇ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದು ಅದಕ್ಕೆ ಆದ ಕೆಲವಾರು ಇದಿದ್ದಾವೆ, ರೀಸನ್ಸ್ ಇದ್ದಾವೆ. ಈಗ ಇಲ್ಲಿರೋದು ಅವ್ರಿಗೇನಪ್ಪ ಅಂತಂದ್ರೆ, ಈಗ ನೋಡಿ ಬಜೆಟ್ ಇವತ್ತು ಮಂಡಿಸ್ಬಿಟ್ರೆ ಈಗ ನಮಗೆ ಅದು ಪೂರ್ತಿ ಓದೋವರೆಗೂ ಒಂದಿನ 2 ದಿನ ಬೇಕು ಆಕ್ಚುಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಇದು ನೀಜರ್ಕ್ ರಿಯಾಕ್ಷನ್ ಅಂತ ಹೇಳ್ತೀವಿ, ನಮ್ಗೆ ಗೊತ್ತಿಲ್ಲದೇನೆ ಇಮಿಡಿಯೇಟ್ ಅಂತ. ಮೇ ಬಿ ಬೇರೆ ದೇಶಗಳಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಿರ್ಬೋದು, ಇವರು ನಿರೀಕ್ಷೆ ಮಾಡಿದಂಥ ಕೆಲವು ಇದನ್ನ ಬಜೆಟ್ ಅಲ್ಲಿ ಅವ್ರು ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ ಅಂತ ಅಂದ್ಬಿಟ್ಟು ಅದ್ರದ್ದು ರೀಸನ್ ಇರ್ಬೋದಾಗುತ್ತೆ. ಇನ್ನು ನಾವು ಕಳೆದ 2 ವರ್ಷಗಳಿಂದ ಏನಾಗಿದ್ದೆಪ್ಪ ಅಂತಂದ್ರೆ, ಸೆಕ್ಟಾರ್ ವೈಸ್ ಅಲ್ಲಿ ಈ ರಾಜ್ಯಕ್ಕಿಷ್ಟು ಈ ಊರಿಗಿಷ್ಟು ಅನ್ನೋದು ಕೊಡೋದನ್ನ ಬಿಟ್ಬಿಟ್ರು. ಅವ್ರೇನ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್, ಹೆದ್ದಾರಿಗಳಿಗೆ 40,000 ಕೋಟಿ 50,000 ಕೋಟಿ ಅಂತ ಕೊಟ್ಬಿಡ್ತಾರೆ. ಆಯಾ ರಾಜ್ಯಗಳು ಮತ್ತೆ ಪ್ರಪೋಸಲ್ ತೆಗೆದುಕೊಂಡೋಗಿ ಅವ್ರ ಹತ್ರ ಕುತ್ಕೊಂಡು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ತರುವಂತಹದ್ದು ಪರಿಪಾಠ ಈಗ ಒಂದು 2-3 ವರ್ಷದಿಂದ ಶುರು ಆಗಿದೆ. ಹಾಗಾಗಿ ಬಜೆಟ್ ಅಲ್ಲಿ ನಮ್ಗೆ ಏನ್ ಸಿಕ್ತು ಅಂತಂದು ನಮ್ಗೆ ಗೊತ್ತಾಗೋದಿಲ್ಲ. ಇನ್ನು ಇನ್ಕಮ್ ಟ್ಯಾಕ್ಸ್ ಬಂದಂಗೆ ಒಂದೆರಡು ಇದನ್ನ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು, ಏನಾಯ್ತಪ್ಪ ಅಂದ್ರೆ ಕಳೆದ ವರ್ಷ ಹಲವಾರು ಕಾರಣಗಳಿಂದ, ಏನು ಸಾಫ್ಟ್ವೇರ್ ಚೇಂಜ್ ಆಯ್ತು, ಫಾರ್ಮ್ಸ್ ಚೇಂಜ್ ಆಯ್ತು ಅಂತಂದ್ಬಿಟ್ಟು ಮುಂಚೆಯಿಂದನೂ ಕೂಡ ಇಂಡಿವಿಜುವಲ್ಸ್ಗೆ ಮತ್ತು ವ್ಯಾಪಾರಸ್ಥರಿಗೆ ಯಾರಿಗೆ 2 ಕೋಟಿಗಿಂತ ಕಡಿಮೆ ಇರುತ್ತೆ ಅವ್ರಿಗೆ ಜುಲೈ 31 ರಿಟರ್ನ್ ಫೈಲಿಂಗ್ ಲಾಸ್ಟ್ ಡೇಟ್. ಇದಕ್ಕೇನು ಟ್ಯಾಕ್ಸ್ ಆಡಿಟ್ ರಿಪೋರ್ಟ್ ಮಾಡಬೇಕು ಅಥವಾ ಆಡಿಟರ್ ಹ್ಯಾಸ್ ಟು ಸರ್ಟಿಫೈ ಅನ್ನೋದು ಸೆಪ್ಟೆಂಬರ್ಗಿತ್ತು. ಅದೇನಾಯ್ತು, ಕಳೆದ ವರ್ಷ ಅದು ಹಲವಾರು ಕಾರಣಗಳಿಂದ ಸೆಪ್ಟೆಂಬರ್ 15 ಅದು ಅಕ್ಟೋಬರ್ವರೆಗೂ ಬಂದ್ಬಿಡ್ತು. ಈ ವರ್ಷ ಏನು ಕ್ಲಾರಿಫೈ ಮಾಡಿದರೆ, ಈ ಸಲಿಯಿಂದ ಅದು ಏನಿತ್ತು ಅದು ಇದೆ, ಜುಲೈ 31 ಅನ್ನೋದು ಇಂಡಿವಿಜುವಲ್ ರಿಟರ್ನ್ಸ್ಗೆ ಯಾರಿಗೆ ಟ್ಯಾಕ್ಸ್ ಆಡಿಟ್ ಬೇಕಾಗಿಲ್ಲ ಅವ್ರು ಜುಲೈ 31 ಮಾಡಬೇಕು, ಟ್ಯಾಕ್ಸ್ ಆಡಿಟ್ ಮಾಡೋರಿಗೆ 31 ಸೆಪ್ಟೆಂಬರ್ಗೆ ಅಂತ ಮಾಡಿದ್ದಾರೆ. ಇನ್ನು ಅಲ್ಲಿ ಅವ್ರು ಹೇಳಿದ್ದು ಆರೋಗ್ಯಕ್ಕೆ ಮತ್ತು ಇದಕ್ಕೇನಪ್ಪ ಅಂದ್ರೆ TCS, ಈ ಮುಂಚೆ LRE ಸ್ಕೀಮ್ ಅಂದ್ರೆ ಲಿಬರಲೈಸ್ ರೆಮಿಟೆನ್ಸ್ ಸ್ಕೀಮ್ ಅಂತ ಮಾಡ್ತೀವಿ. ಅಂದ್ರೆ ವಿದೇಶಕ್ಕೆ ನಾವು ಎಜುಕೇಶನ್ಗೆ ಹೋದಾಗ, ವಿದೇಶದಲ್ಲಿ ಏನಾದರೂ ನಾವು ಟ್ರೀಟ್ಮೆಂಟ್ಗೆ ಹೋದಾಗ ಏನಿತ್ತಪ್ಪ ಅಂತಂದ್ರೆ, ನಾವು ಹಣ ಟ್ರಾನ್ಸ್ಫರ್ ಮಾಡಿದಾಗ 5% TCS ಇತ್ತು, ಅದೀಗ 2% ಮಾಡಿದೆ. ಅದು ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆ ರೀತಿಯ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಅಂದ್ಬಿಟ್ಟು. ಆಮೇಲಿಂದ ಪ್ರಾಪರ್ಟಿ, ಯಾರು NRI ಪ್ರಾಪರ್ಟಿ ನಾನು ತೆಗೆದುಕೊಂಡಾಗಲೂ ಕೂಡ ಸಮಸ್ಯೆ ಇತ್ತು, ಅದು 20% ಇತ್ತು ಅಥವಾ ನಾವು 20% ಅಥವಾ 12% ಇತ್ತು, ಅದನ್ನು ಕಡಿಮೆ ಮಾಡಿದ್ದಾರೆ. ಮತ್ತು ನಾವು ಅದನ್ನು ರಿಟರ್ನ್ ಫೈಲಿಂಗು ಕೂಡ ಅದನ್ನು ಅವರು ಬ್ರಿಜೇಶ್ ಸರ್, ಈಗ ನಾವು ಸಹಜವಾಗಿ ಜನ ಬಯಸ್ತಕ್ಕಂಥದ್ದು, ದೇಶದ ಜನ ಬಯಸ್ತಕ್ಕಂಥದ್ದು, ವರ್ಷದಿಂದ ವರ್ಷಕ್ಕೆ ಪ್ರತಿಯೊಬ್ಬ ಇಂಡಿವಿಜುವಲ್ನ ಆರ್ಥಿಕ ಸ್ಥಿತಿಗತಿಗಳು ಇಂಪ್ರೂವ್ ಆಗಬೇಕು. ಅದನ್ನು ಮಾಡಿಕೊಡ್ತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ, ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಆ ನಿಟ್ಟಿನಲ್ಲಿ ಗಮನಾರ್ಹವಾದಂತಹ ರೆವಲ್ಯೂಷನರಿ ಸ್ಟೆಪ್ಸ್ಗಳನ್ನ ಏನಾದ್ರು ತಗೊಂಡಿದ್ದಾರಾ? ಆಗುತ್ತಾ, ಸಾಧ್ಯ ಇದೆಯಾ ಅದು, ಅಥವಾ ಇಲ್ವಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇಲ್ಲ, ಇವರು ನಿರ್ಮಲಾ ಸೀತಾರಾಮನ್ ಅವರು ಬಹುಶಃ ಮೂಲತಃ ಕನ್ನಡಿಗರಲ್ಲ, ಬಟ್ ರಾಜ್ಯಸಭಾ ಇಲ್ಲಿಂದಲೇ ಗೆಲ್ತಾರೆ. ಹೌದು. ಸೊ ಅವ್ರಿಗೆ ನಾನು ಯಾವತ್ತೂ ಕೂಡ ನಾವು ಏನು ನಿರೀಕ್ಷೆ ಪಡ್ತೀವಿ ಅಂತ ಹೇಳಿದ್ರೆ, ಯಾವ ರಾಜ್ಯದಿಂದ ಅವ್ರು ರಾಜ್ಯಸಭೆಗೆ ಹೋಗ್ತಾರೆ ಅವರು ಆ ರಾಜ್ಯಕ್ಕೆ ಸ್ವಲ್ಪ ಒಂದಷ್ಟು ಏನಾದರೂ ಒಂದು ಅನುಕೂಲ ಮಾಡಿಕೊಡ್ತಾರೆ ಅಂತ. ಅದು ಇದುವರೆಗೂ ಅವ್ರು ಯಾವುದೂ ಅನುಕೂಲ ಮಾಡಿಕೊಡ್ಲಿಲ್ಲ, ಇದುವರೆಗೂ ಯಾವ ಅನುಕೂಲ ಕೂಡ ಮಾಡಲಿಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇವಾಗ ಯಾವುದೇ ಒಂದು ಬಡ್ಜೆಟಲ್ಲಿ ನಿಮ್ಗೊಂದು ಫೋಕಸ್ ಬೇಕಾಗುತ್ತೆ. ದಿಸ್ ಇಯರ್ ಐ ಆಮ್ ಗೋಯಿಂಗ್ ಟು ಫೋಕಸ್ ಆನ್ ದಿಸ್ ಇಶ್ಯೂ ಅನ್ನೋಂಥದ್ದು, ಆಯ್ತಾ? ಆ 9 ವರ್ಷದಲ್ಲಿ ಬಹುಶಃ ಇವರು ದಿಸ್ ಇಸ್ ಪರ್ಹ್ಯಾಪ್ಸ್ 9th ಬಜೆಟ್, ಆದರೂ ಕೂಡ ಇದುವರೆಗೂ ಕೂಡ ಇಂಥ ಇಶ್ಯೂ ಮೇಲೆ ಫೋಕಸ್ ಮಾಡಿ ಆ ಫೋಕಸ್ ಯಾವುದಾದ್ರೂ ಒಂದು ಅಚೀವ್ ಮಾಡಿದ್ದಾರೆ ಅನ್ನೋಂಥದ್ದು ಇದುವರೆಗೂ ನಾವು ಕಂಡಿಲ್ಲ ನಿರ್ಮಲಾ ಸೀತಾರಾಮನ್ ಅವ್ರ ಬಡ್ಜೆಟ್ಗಳಲ್ಲಿ, ಆಯ್ತಾ? ಬಟ್ ಒಂದು ಖುಷಿ ಅಂತ ಹೇಳಿದ್ರೆ ಇಟ್ಸ್ ಅ ಲೇಡಿ. ಆ ಮಟ್ಟದಕ್ಕೆ ನಾವು